ತದ್ದಿತಾಂತ ಮತ್ತು ಕೃದಂತದ ಪ್ರಶ್ನೆಗಳು. ಪ್ರಶ್ನೆ 1. ಹೋಗಲಿಕ್ಕೆ ಕೃದಂತಾವ್ಯಯ, ಚಂದ್ರನಂತೆ ತದ್ದಿತಾಂತಾವ್ಯಯ. ಪ್ರಶ್ನೆ 2. ಭೀಮನಂತೆ ತದ್ದಿತಾಂತಾವ್ಯಯ, ಚಲುವಿಕೆ ತದ್ದಿತಾಂತ ಭಾವನಾಮ. ನಂಬಿಕೆ ಕೃದಂತ ಭಾವನಾಮ, ನಿನಗಾಗಿ ತದ್ದಿತಾಂತಾವ್ಯಯ. ಕನ್ನಡಿಗ ತದ್ದಿತಾಂತ ನಾಮ, ಪೆರ್ಮೆ ತದ್ದಿತಾಂತ ಭಾವನಾಮ. ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಸರಿಯಾದ ಉತ್ತರ ಉಡುಗೆ. ಜಾಣತನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಜಾಣತನ ಇದು ತದ್ದಿತಾಂತ ಭಾವನಾಮ. ಕೃದಂತ ಭಾವನಾಮಕ್ಕೆ ಸೂಕ್ತ ಉದಾಹರಣೆ. ಸರಿಯಾದ ಉತ್ತರ ಬಾಳುವಿಕೆ. ತನ, ಇಕೆ, ಪೂ, ಮೆ ಪ್ರತ್ಯಯಗಳುಳ್ಳ ಪದಗಳನ್ನು ಹೀಗೆನ್ನುತ್ತೇವೆ. ಇವು ತದ್ದಿತಾಂತ ಭಾವನಾಮದ ಪ್ರತ್ಯಯಗಳು. ಪ್ರಶ್ನೆ 9. ಚಂದ್ರನಂತೆ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ. ಸರಿಯಾದ ಉತ್ತರ ತದ್ದಿತಾಂತ ಅವ್ಯಯ. ಪ್ರಶ್ನೆ 10. ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು. ಸರಿಯಾದ ಉತ್ತರ ಮಾಟ, ಮಾಡುವುದರ ಭಾವ ಮಾಟ. ಪ್ರಶ್ನೆ 11. ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು. ನೋಟ, ನೋಡುವುದರ ಭಾವ ನೋಟ. ಸರಿಯಾದ ಉತ್ತರ. ಪ್ರಶ್ನೆ 12. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು. ಸರಿಯಾದ ಉತ್ತರ ಕಪ್ಪು, ಕರಿದರ ಭಾವ ಕಪ್ಪು. ಪ್ರಶ್ನೆ 13. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು. ಜಾಣತನ, ತನ, ಇಕೆ, ಪೂಮೆ. ದ್ವಿರುಕ್ತಿ ಮತ್ತು ಜೋಡಿ ಪದಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಕೆನೆ ಮೊಸರು ಜೋಡಿ ನುಡಿ, ಬಟ್ಟ ಬಯಲು, ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು ಇದು ದ್ವಿರುಕ್ತಿ. ಬಟ್ಟೆ ಬರೆ ಜೋಡಿ ನುಡಿ, ಕಟ್ಟ ಕಡೆಗೆ, ಕಡೆಗೆ ಪ್ಲಸ್ ಕಡೆಗೆ, ಕಟ್ಟ ಕಡೆಗೆ ಇದು ದ್ವಿರುಕ್ತಿ. ಹೌದೌದು ದ್ವಿರುಕ್ತಿ. ಹಾಲ್ಜೇನು, ಹಾಲು ಪ್ಲಸ್ ಜೇನು, ಹಾಲ್ಜೇನು ಇದು ಜೋಡು ನುಡಿ. ಹುಳ ಹುಪ್ಪಡಿ ಜೋಡಿ ಪದ, ಒಬ್ಬೊಬ್ಬ, ಒಬ್ಬ ಪ್ಲಸ್ ಒಬ್ಬ, ಒಬ್ಬೊಬ್ಬ ಇದು ದ್ವಿರುಕ್ತಿ. ಮಕ್ಕಳು ಮರಿ ಜೋಡಿ ಪದ, ತಿರುತಿರುಗಿ, ತಿರುಗಿ, ತಿರುಗಿ ಇದು ದ್ವಿರುಕ್ತಿ. ಸತಿಪತಿ ಜೋಡು ನುಡಿ, ಅಬ್ಬಬ್ಬ, ಅಬ್ಬ ಪ್ಲಸ್ ಅಬ್ಬ, ಅಬ್ಬಬ್ಬ ಇದು ದ್ವಿರುಕ್ತಿ. ಹಾಲ್ಜೇನು ಜೋಡು ನುಡಿ. ಬಟ್ಟ ಬಯಲು, ಬಯಲು ಪ್ಲಸ್ ಬಯಲು ಇದು ದ್ವಿರುಕ್ತಿ. ಊರೂರು ದ್ವಿರುಕ್ತಿ. ಕೆನೆ ಮೊಸರು ಜೋಡು ನುಡಿ. ಹಾಲ್ಜೇನು ಜೋಡು ನುಡಿ. ಮೊಟ್ಟ ಮೊದಲು, ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು ಇದು ದ್ವಿರುಕ್ತಿ. ನಡುನಡುವೆ ದ್ವಿರುಕ್ತಿ. ಹಾಲ್ಜೇನು ಜೋಡು ನುಡಿ. ಕೆನೆ ಮೊಸರು ಜೋಡು ನುಡಿ. ಬಟ್ಟ ಬಯಲು ದ್ವಿರುಕ್ತಿ. ಮಕ್ಕಳು ಮರಿ ಜೋಡಿ ಪದ, ಓಡಿ ಓಡಿ ದ್ವಿರುಕ್ತಿ. ಬಟ್ಟ ಬಯಲು ದ್ವಿರುಕ್ತಿ. ಹುಳ ಹುಪ್ಪಡಿ ಜೋಡು ನುಡಿ. ಪದಗಳ ಅರ್ಥಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಶ್ರಮಣಿ ತಪಸ್ವಿನಿ, ಮಧುಕರ ದುಂಬಿ. ಮುಕ್ತಕಂಠ ತೆರೆದ ಮನಸ್ಸು, ಸುಸಂಗತ ಯೋಗ್ಯವಾದ. ಅನುಮತಿಸು, ಸಮ್ಮತಿಸು, ಉಪಾರ್ಜಿಸು 2016ರಲ್ಲಿ ಕೇಳಿದ್ದಾರೆ. ನೀರದ ಮೋಡ, ಪನ್ನಗ ಹಾವು. ಅಬ್ದೀಪ, ವರುಣ, ಊರ್ವಿ, ಭೂಮಿ. ಕದಳಿ, ಬಾಳೆ, ವಾಚಿ, ಕುದುರೆ. ಶ್ರಮಣಿ ತಪಸ್ವಿನಿ, ಸುರಭಿ, ಕಾಮಧೇನು. ಚಿತ್ತ, ಮನಸ್ಸು, ಕೈವಾರ, ಹೊಗಳಿಕೆ 2019. ಹಣತೆ, ದೀಪ, ಹರಿಕಾರ, ಮುಂದಾಳು. ಮುರಾರಿ, ಕೃಷ್ಣ, ರಾಜೀವಸಕ, ಸೂರ್ಯ. ತತ್ಸಮ ತದ್ಭವದ ಪ್ರಶ್ನೆಗಳು. ಕಾರ್ಯ, ಕಜ್ಜ, ಅಮೃತ, ಅಮರ್ದು. ಯಜ್ಞ, ಜನ್ನ, ಕಾರ್ಯ, ಕಜ್ಜ. ಪ್ರಸಾದ, ಹಸಾದ, ವ್ಯಾಪಾರಿ, ಬೇಹಾರಿ. ದಾತೃ, ದಾತಾರ, ವಿಜ್ಞಾನ, ಭಿನ್ನಾಣ. ವಿದ್ಯಾಧರ, ಬಿಜ್ಜೋದರ, ಕೊಟಾರ, ಕೊಡಲಿ. ಸಂದೇಹ, ಸಂದೇಯ, ವ್ಯಯ, ಬೀಯ. ಯುದ್ಧ, ಜುದ್ಧ, ಪ್ರಸಾದ, ಹಸಾದ. ವಂದ್ಯ, ಬಂಜೆ, ಕೋಕಿಲ, ಕೋಗಿಲೆ. ತವಸಿ, ತಪಸ್ವಿ, ಬೇಹಾರಿ, ವ್ಯಾಪಾರಿ. ವಂದ್ಯ, ಬಂಜೆ, ದೃಷ್ಟಿ, ದಿಟ್ಟಿ, ದೃಷ್ಟಿ, ದಿಟ್ಟಿ, ತವಸಿ, ತಪಸ್ವಿ. ವರ್ಷ, ವರುಷ, ಕಾರ್ಯ, ಕಜ್ಜ. ವಂದ್ಯ, ಬಂಜೆ, ಕೊಟಾರ, ಕೊಡಲಿ. ವ್ಯಾಪಾರಿ ಪದದ ತದ್ಭವ ರೂಪ ವ್ಯಾಪಾರಿ, ಬೇಹಾರಿ. ಕಲಶ ಪದದ ತದ್ಭವ ರೂಪ ಕಳಸ. ವೈಶಾಖ ಪದದ ತದ್ಭವ ರೂಪ ಬೇಸಗೆ. ಗ್ರಾಂಥಿಕ ಪದಗಳ ಪ್ರಶ್ನೆಗಳು. ಇಸವಾಸ, ವಿಶ್ವಾಸ. ಇಲ್ಲದಂಗ, ಇಲ್ಲದ ಹಾಗೆ. ಇಸವಾಸ, ವಿಶ್ವಾಸ, ಮ್ಯಾಗ, ಮೇಲೆ. ಸಕ್ಕಾರಿ, ಸಕ್ಕರೆ. ಇಸವಾಸ, ವಿಶ್ವಾಸ. ಕಾಲಕ್ಕೆ ಸಂಬಂಧಿಸಿದ ಪ್ರಶ್ನೆ. ತಿನ್ನುತ್ತೇನೆ ವರ್ತಮಾನ ಕಾಲ, ತಿನ್ನುವರು ಭವಿಷ್ಯತ್ ಕಾಲ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ, ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ.
ಅಲಂಕಾರದ ಪ್ರಶ್ನೆಗಳು. 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅದನ್ನು ಹೀಗೆನ್ನುವರು. ವೃತ್ಯಾನುಪ್ರಾಸ. ನೀರೋಷ್ಟ್ಯ, ತಾಲವ್ಯ, ಏಕಾಕ್ಷರ, ಮುರಜಬಂಧ ಇತ್ಯಾದಿ ಪ್ರಕಾರಗಳನ್ನು ಒಳಗೊಂಡ ಶಬ್ದಾಲಂಕಾರವಿದು. ಉತ್ತರ ಚಿತ್ರಕವಿತ್ವ. 2 ವಸ್ತುಗಳಿಗೆ ಪರಸ್ಪರವಾಗಿರುವ ಹೋಲಿಕೆಯನ್ನು ಹೇಳುವುದು ಉಪಮಾಲಂಕಾರ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕ ಅಲಂಕಾರ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸುವ ಪ್ರಶ್ನೆಗಳು. ಅಲಂಕಾರ ನಿಮಗೆ ಒಂದನ್ನು ಕೇಳ್ತಾರೆ. ಒಂದು ಅಲಂಕಾರಕ್ಕೆ ಅಂಕಗಳು 3. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ, ಮಾರಿಗೆ ಔತಣವಾಯಿತು ನಾಳಿನ ಭಾರತವು, ಸಿಡಿಲು ಸಿಡಿದಂಗ ಗುಂಡು ಸುರಿದಾವ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ, ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಕಾವ್ಯವನ್ನು ಛಂದಸ್ಸಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಕರೆಯುತ್ತೇವೆ. ಗುರುಲಘು ಕೊನೆಯಲ್ಲಿ ಬರಲು ಸತಗಣ. ಸಾಮ್ರಾಜ್ಯ ಪದದಲ್ಲಿ ಕಂಡುಬರುವ ಅಕ್ಷರಗಣ. ಸಾಮ್ರಾಜ್ಯ ಪದಕ್ಕೆ ಗುರು ಲಘು ಹಾಕಬೇಕು. ಆಮೇಲೆ ಅದು ಯಾವುದು ಗಣ ಆಗುತ್ತಂತ ಕಂಡುಹಿಡಿಬೇಕು. ಸ ಇದು ಗುರು, ಮ ಗುರು, ಜ ಲಘು. ಗುರು ಲಘು ಕೊನೆಗೆರೆ ಸತಗಣ. ಹಾಗಾದರೆ ಇದು ಲಘು ಕೊನೆಗೆದರೆ ತಗಣ. ಚಂಚಲ ಪದದಲ್ಲಿ ಕಂಡುಬರುವ ಅಕ್ಷರಗಣ. ಮೊದಲಿಗೆ ಗುರು ಬರುತ್ತೆ. ಗುರುಲಘು ಮೊದಲಿರೆ ಭಯಗಣ. ಹಾಗಾದರೆ ಇದು ಬಗಣ. ಗುರುಲಘು ಮೂರಿರೆ ಮಗಣ. ಗುರು ಮೂರಿರೆ ಮಗಣ. ಲಘು ಮೂರಿರೆ ನಗಣ. ಗುರು 1 ಆದಿ 7 ಉತ್ಪಲ. ಲಘು 4 ಚಂಪಕ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆದರೆ 3 ಅಂಕಗಳು. 2 ಸಾಲುಗಳು ಇದ್ದರೆ ಅದು ಕಂದ ಪದ್ಯ. ಪ್ರಸ್ತಾರ ಹಾಕಿ 4 ಮಾತ್ರೆಗಳ ಗಣಗಳನ್ನು ಮಾಡಬೇಕು. ಆಮೇಲೆ 3 ಸಾಲಿದ್ರೆ ಅದು ಬಾಮಿನಿ ಇರುತ್ತೆ ಅಥವಾ ವಾರ್ಧಕ ಇರುತ್ತೆ. ಬಾಮಿನಿ ಅಥವಾ ವಾರ್ಧಕ ಹೇಗೆ ಕಂಡುಹಿಡಿಯುವುದು ಅಂದರೆ, ಮೊದಲಿಗೆ ಪ್ರಸ್ತಾರ ಹಾಕಬೇಕು. ಹಾಕಿ ಮೊದಲನೇ ಸಾಲಿನ ಮಾತ್ರೆಗಳನ್ನು ಎಣಿಸಬೇಕು. ಮೊದಲನೇ ಸಾಲಿನ ಮಾತ್ರೆಗಳನ್ನು ಎಣಿಸಿದಾಗ 14 ಬಂದರೆ ಅದು ಬಾಮಿನಿ ಷಟ್ಪದಿ ಇರುತ್ತದೆ. ಆವಾಗ 3 4 3 4 ಗಣವಿನ್ಯಾಸ ಮಾಡಬೇಕು. 3ನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು. ಆಮೇಲೆ 1ನೇ ಸಾಲಿನಲ್ಲಿ ಏನಾದರೂ 20 ಮಾತ್ರೆಗಳು ಬಂದರೆ ಅದು ವಾರ್ಧಕ ಷಟ್ಪದಿಯಾಗಿರುತ್ತೆ. 5 5 ಮಾತ್ರೆಗಳ ಗಣವಿಭಾಗ ಮಾಡಬೇಕು. 3ನೇ ಸಾಲಿನ ಕೊನೆಯ ಅಕ್ಷರ ಗುರು ಹಾಕಬೇಕು. ವಾರ್ಧಕ ಷಟ್ಪದಿ ಎಂದು ಬರೆಯಬೇಕು. 1 ಸಾಲು ಇದ್ದರೆ ಅದು ವೃತ್ತ ಇರುತ್ತದೆ. ಉತ್ಪಲಮಾಲೆ ಅಥವಾ ಚಂಪಕಮಾಲೆ ಇಂಪಾರ್ಟೆಂಟು. ಗುರು 1 ಆದಿ 7 ಉತ್ಪಲಂ. ಮೊದಲಿಗೆ 1 ಗುರು ಬಂದರೆ ಅದು ಉತ್ಪಲಮಾಲೆ ಇರುತ್ತೆ. ಬರನ ಬರ. ಉತ್ಪಲಮಾಲೆ ಎಪ್ಪುದು ಬರಂ ನಬಬಂ ರಲಗಂ ನೆಗಳ್ದಿರಲ್. ಮೊದಲಿಗೆ ಏನಾದರೂ 4 ಲಘು ಬಂದರೆ ಅದು ಚಂಪಕಮಾಲೆ ಇರುತ್ತೆ. ಲಘು 4 ಚಂಪಕಂ. ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದಪರ್. ನ ಜ ಬ ಜ ಜ ಜರ ಗಣವಿನ್ಯಾಸ. ಮುಂದಿನದಾಗಿ ಗಾದೆಗಳು. ಹಾಸಿಗೆಯಿದ್ದಷ್ಟು ಕಾಲು ಚಾಚು, ಕೈ ಕೆಸರಾದರೆ ಬಾಯಿ ಮೊಸರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಹೆತ್ತ ತಾಯಿ ಹೊತ್ತನಾಡುವ ಸ್ವರ್ಗಕ್ಕಿಂತ ಮಿಗಿಲು, ಮಾಡಿದ್ದನ್ನೋ ಮಹಾರಾಯ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ತಾಳಿದವನು ಬಾಳಿಯಾನು, ಕುಂಬಾರನಿಗೆ ವರ್ಷ, ದೊನ್ನೆಗೆ ನಿಮಿಷ, ಕಟ್ಟುವುದು ಕಠಿಣ, ಕೆಡವುವುದು ಸುಲಭ, ಮಾತೆ ಮುತ್ತು, ಮಾತೆ ಮೃತ್ಯು. ಪ್ರಬಂಧಗಳನ್ನು 2 ಕೇಳ್ತಾರೆ. 1 ಪ್ರಬಂಧಕ್ಕೆ 5 ಅಂಕ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರದೊಂದಿಗೆ ಬರಿಬೇಕು. 2 ಪ್ರಬಂಧಗಳನ್ನ ಕೇಳ್ತಾರೆ. ನಮಗೆ ಯಾವುದು ಸರಳ ಅನಿಸುತ್ತೋ, ಯಾವುದು ಬರುತ್ತೋ ಆ ಪ್ರಬಂಧವನ್ನು ಆಯ್ಕೆ ಮಾಡಿ ಬರಿಬೇಕು. ಮುಂದಿನದಾಗಿ ಪತ್ರಲೇಖನ. 2 ಪತ್ರಗಳನ್ನು ಕೊಟ್ಟಿರ್ತಾರೆ. 5 ಪತ್ರಲೇಖನಕ್ಕೆ 5 ಅಂಕಗಳು. ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಮತ್ತೊಂದು ಖಾಸಗಿ ಪತ್ರ ಇರುತ್ತೆ. ನಮಗೆ ಯಾವುದು ಪತ್ರ ಸುಲಭ ಅನಿಸುತ್ತೋ, ಯಾವ ಪತ್ರದ ಹಂತಗಳು ನಮಗೆ ಸರಿಯಾಗಿ ಗೊತ್ತಿದ್ದಾವೋ ಆ ಪತ್ರವನ್ನು ಆಯ್ಕೆ ಮಾಡಿಕೊಂಡು
ನೀಟಾಗಿ ಬರೆದರೆ ನಮಗೆ ಆರಾಮಾಗಿ 5 ಅಂಕಗಳು ದೊರೆಯುತ್ತವೆ.